ಪ್ರೈಸ್ ಲಾರ್ಡ್. ದೇವರತೆ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜಕರಿಯ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 5ನೇ ವಾಕ್ಯ. ನಾನೇ ಅದರ ಸುತ್ತಮುತ್ತಲೂ ಅಗ್ನಿ ಪ್ರಾಕಾರವು, ಅದರೊಳಗೆ ವೈಭವವೂ ಆಗಿರುವೆನು ಎಂಬುದು ಯೆಹೋವನ ನುಡಿ. ದೇವರ ವಾಕ್ಯವನ್ನು, ಈ ಹಗ್ಗಾಯಿ ಮತ್ತು ಜಕರಿಯ ಪ್ರವಾದನೆಯನ್ನು ನಾವು ಕಲಿಬೇಕಾದ್ರೆ ಪ್ರತ್ಯೇಕವಾಗಿ ಇವರು ಎಜ್ರ ಮತ್ತು ಜೆರುಬ್ಬಾಬೆಲ್ ಇವರ ಸಮಕಾಲೀನರು ಎಂಬುದಾಗಿ ಎಜ್ರನ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಯಹೂದ್ಯರು ಬಾಬೇಲ್ನಿಂದ ಕೋರೆಷನ ಆಜ್ಞೆ ಅನುಸಾರವಾಗಿ ಹಿಂದಿರುಗಿ ಬರ್ತಾರೆ. ಬರೋದು ಆಲಯ ಕಟ್ಟುವುದಕ್ಕಾಗಿ. ಆಲಯವನ್ನು ಕಟ್ಟುವುದಕ್ಕಾಗಿ ಅವರು ಪ್ಲ್ಯಾನ್ ಮಾಡ್ತಾರೆ. ಆದರೆ ಫೌಂಡೇಶನ್ ಹಾಕಿದ ತಕ್ಷಣ ಸಮಸ್ಯೆ ಬರುತ್ತೆ. ಅವರು ಆ ಕೆಲಸವನ್ನು ನಿಲ್ಲಿಸ್ಬಿಡ್ತಾರೆ. ಅನೇಕ ವರ್ಷಗಳ ಕಾಲ ಈ ಕೆಲಸ ನಡೆಯೋದಿಲ್ಲ. ಈ ಕೆಲಸ ಹಾಗೆ ಪೆಂಡಿಂಗಲ್ಲಿ ಬಿದ್ದುಬಿಡುತ್ತೆ. ಅವರು ತಮ್ಮ ತಮ್ಮ ಕೆಲಸಗಳಲ್ಲಿ ಮುಳುಗೋಗ್ಬಿಡ್ತಾರೆ. ಆಗ ಜಕರ್ಯ ಮತ್ತು ಹಗ್ಗಾಯಲ್ಲಿ ಪ್ರವಾದನೆ ಮಾಡ್ತಾರೆ. ನಿಮ್ಮನ್ನು ದೇವ್ರು ಕರ್ಕೊಂಡು ಬಂದಿದ್ದು ಸ್ವಂತ ಮನೆ ಕಟ್ಕೊಂಡು ವಾಸ ಮಾಡ್ರಿ ಅಂತ ಮಾತ್ರ ಅಲ್ಲ, ಆಲಯವನ್ನು ಕಟ್ಟಿ ಆರಾಧನೆಯನ್ನು ಪುನಃಸ್ಥಾಪನೆ ಮಾಡಬೇಕು. ಯಾಕೆಂದರೆ 70 ವರ್ಷಗಳ ಹಿಂದೆ ನೆಬೂಕದ್ನೆಚ್ಚರನಿಂದ ಕೆಡವಲ್ಪಟ್ಟಂತಹ ಆ ದೇವಾಲಯವನ್ನು ಪುನಃ ಕಟ್ಟುವುದಕ್ಕಾಗಿ ಕೋರೆಷನಿಂದ ಅಪ್ಪಣೆಯನ್ನು ಹೊಂದಿಕೊಂಡು ಬಂದವರು ಇವರು. ಆದರೆ ಆ ಕೆಲಸವನ್ನು ನಿಲ್ಲಿಸ್ಬಿಟ್ರು. ಈಗ ತಮ್ಮ ತಮ್ಮ ಮನೆಗಳನ್ನು ಕಟ್ಕೊಂಡು ಸಂತೋಷವಾಗಿ ಜೀವಿಸ್ತಾ ಇದ್ದಾರೆ. ಅದನ್ನು ಹಗ್ಗಾಯಿ ಮತ್ತು ಜಕರ್ಯ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡಬಹುದು. ಆದರೆ ಈಗ ಮತ್ತೆ ಆಲಯವನ್ನು ಕಟ್ಟುವುದಕ್ಕಾಗಿ ಬಂದಾಗ ಅವರಿಗೆ ಮತ್ತೊಂದು ಭಯ ಇರೋದೇನು ಅಂತ ಹೇಳಿದ್ರೆ, ಯೆರೂಸಲೇಮಿನಲ್ಲಿ ದೇವಾಲಯ ಕಟ್ಟೋಣ, ತೊಂದರೆ ಇಲ್ಲ, ಮನೆಗಳೆಲ್ಲ ಕಟ್ಟಿ ವಾಸ ಮಾಡೋಣ. ಆದರೆ ಏನು ಸಮಸ್ಯೆ, ಪಟ್ಟಣಕ್ಕೆ ಏನಿಲ್ಲ, ಪೌಳಿಗೋಡೆ ಇಲ್ಲ. ಪಟ್ಟಣಕ್ಕೆ ಪೌಳಿಗೋಡೆ ಇಲ್ಲದೆ ಇರುವಾಗ ಶತ್ರುಗಳ ಆಕ್ರಮಣ ಮತ್ತೆ ಬರುವಂಥ ಸಾಧ್ಯತೆ ಇದೆ. ಪೌಳಿಗೋಡೆ ಇದ್ದೂ ಸಹ ನೆಬೂಕದ್ನೆಚ್ಚರ ಅದನ್ನು ಕೆಡವಿ ಪಟ್ಟಣವನ್ನು ನಾಶ ಮಾಡಿರುವಾಗ ಈಗ ಸೇಫಾಗಿ ಪೌಳಿಗೋಡೆಗಳೇ ಇಲ್ಲ. ಇದಾದ ಮೇಲೇ ನೆಹಮ್ಯ ಬಂದು ಪೌಳಿಗೋಡೆಯನ್ನು ಕಟ್ಟೋದು. ಆ ಸಮಯದಲ್ಲಿ ಜಕರ್ಯನ ಮೂಲಕ ದೇವರು ಮಾತಾಡ್ತಾ ಇದ್ದಾರೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನೀವಿಲ್ಲಿ ವಾಸ ಮಾಡ್ತಾ ಇರಬೇಕಾದ್ರೆ, ನೀವು ಆಲಯವನ್ನು ಕಟ್ಟಿನೋ ಮನೆಯನ್ನು ಕಟ್ಟಿನೋ ವಾಸ ಮಾಡ್ತಾ ಇರಬೇಕಾದ್ರೆ ಪೌಳಿಗೋಡೆ ಇಲ್ಲ ಅಂತೇಳಿ ನಿರಾಶರಾಗಬೇಡಿ. ಪೌಳಿಗೋಡೆ ಇಲ್ಲ ಅಂತೇಳಿ ನೀವು ಭಾರ ಪಡಬೇಡಿ. ಯಾಕೆ? ದೇವರ ವಾಕ್ಯ ಹೇಳುತ್ತೆ, ನಾನೇ ಅದರ ಸುತ್ತಮುತ್ತಲು ಅಗ್ನಿ ಪ್ರಾಕಾರವಾಗಿರ್ತೇನೆ. ಕಾರಣ ನೋಡಿ, 4ನೇ ವಾಕ್ಯದಲ್ಲಿ ಓದ್ತೀವಿ, ನೀನು ಓಡು, ಆ ಯುವಕನಿಗೆ ಈ ಮಾತನ್ನು ತಿಳಿಸು, ಯೆರೂಸಲೇಮಿನಲ್ಲಿರುವ ಜನ ಮತ್ತು ಪಶುಗಳ ಸಂಖ್ಯೆ ಅಪಾರವಾಗಿರುವುದರಿಂದ ಅದು ಪೌಳಿಗೋಡೆ ಇಲ್ಲದ ಹಳ್ಳಿಪಳ್ಳಿಗಳಂತೆ ಹರಡಿಕೊಂಡು ನೆರೆಯಾಗಿರುವುದು. ನೋಡಿ, ಪೌಳಿಗೋಡೆ ಇಲ್ಲದಂಥ ಹಳ್ಳಿಪಳ್ಳಿ ಥರ. ಹಳ್ಳಿಗಳಿಗೆ ಯಾರೂ ಪೌಳಿಗೋಡೆ ಕಟ್ಟಲ್ಲ. ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಪೌಳಿಗೋಡೆ ಕಟ್ತಾರೆ. ಯಾಕೆಂದರೆ ಶತ್ರುಗಳ ಆಕ್ರಮಣ ಹಳ್ಳಿ ಮೇಲಲ್ಲ, ಪಟ್ಟಣಗಳ ಮೇಲೆ, ಆಸ್ತಿ ಇರುವಂಥವುಗಳ ಮೇಲೆ, ಸಂಪತ್ತಿರುವವುಗಳ ಮೇಲೆ, ಹಣ ಇರುವವರ ಮನೆಗಳ ಮೇಲೆ ಆಕ್ರಮಣ ನಡೀತದೆ. ಹಳ್ಳಿಪಳ್ಳಿಗಳ ಮೇಲೆ ಅಲ್ಲ. ಈಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಯೆರೂಸಲೇಮ್ ಇವಾಗ ಯಾವ ಥರ ಇದೆ, ಒಂದು ಪೌಳಿಗೋಡೆ ಇಲ್ಲದಂತಹ ಹಳ್ಳಿಪಳ್ಳಿ ಥರ ಇದೆ. ಯಾರು ಬೇಕಾದರೂ ಯಾವಾಗ ಬೇಕಾದರೂ ನುಗ್ಗಿಬಿಡ್ತಾರೆ. ಯೆರೂಸಲೇಮ್ ಎಂಬುದು ದೇವರ ಆಲಯವಿದ್ದಂತಹ ಪಟ್ಟಣ, ರಾಜನ ಅರಮನೆ ಇದ್ದಂತಹ ಪಟ್ಟಣ, ಫೇಮಸ್ ಆದಂತಹ ಪಟ್ಟಣ. ಈಗ ಅವರಿಗೊಂದು ನಿರಾಶೆ ಏನು ಅಂತ ಹೇಳಿದ್ರೆ, ಪೌಳಿಗೋಡೆ ಇಲ್ವಲ್ಲ. ಹಾಗಾದರೆ ದೇವರು ಜಕರ್ಯನ ಮೂಲಕ ಹೇಳ್ತಾ ಇದ್ದಾರೆ, ಪೌಳಿಗೋಡೆ ಇಲ್ಲ ಅಂತ ನೀವು ನಿರಾಶೆ ಪಡಬೇಡಿ, ನಾನೇ ಅದರ ಸುತ್ತಮುತ್ತಲು ಅಗ್ನಿ ಪ್ರಾಕಾರವಾಗ್ತೀನಿ. ವಾಲ್ ಆಫ್ ಫೈರ್ ಅಂತ ನಾವು ನೋಡ್ತೀವಿ. ಬೆಂಕಿಯ ಗೋಡೆಯಾಗಿ ನಾನು ನಿಂತ್ಕೊಳ್ತೀನಿ ಅಂತ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಮಗೆ ವಿರುದ್ಧವಾಗಿ ಶತ್ರು ಅನೇಕ ರೀತಿಯ ಸಮಸ್ಯೆಗಳನ್ನು ತಂದೊಡ್ಡುವಾಗ ನಮಗೆ ಕೋಟೆಯಾಗಿ, ನಮಗೊಂದು ಗೋಡೆಯಾಗಿ, ಬೆಂಕಿಯ ಗೋಡೆಯಾಗಿ ನಮ್ಮ ಸಂಗಡ ನಿಲ್ಲುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನ ಕೈಯಿಂದ ನಮ್ಮನ್ನು ಕಸಿಕೊಳ್ಳೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಯೋಬನಿಗೂ ಅವನಿಗಿದ್ದ ಆಸ್ತಿಗೂ ಆ ಸುತ್ತಲೂ ದೇವರು ಬೇಲಿ ಹಾಕಿ ಸೈತಾನನು ಒಳಗೆ ಪ್ರವೇಶ ಮಾಡದ ಹಾಗೆ ಅವನನ್ನು, ಅವನ ಕುಟುಂಬವನ್ನು ಕಾಪಾಡಿದರೆ, ಈ ಬೆಳಗಿನ ಸಮಯದಲ್ಲಿ ನನ್ನ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನೀನು ದೇವರ ವಾಕ್ಯಕ್ಕೆ ವಿಧೇಯನಾಗಿ, ದೇವರ ಚಿತ್ತಕ್ಕೆ ವಿಧೇಯನಾಗಿ ನೀನು ಜೀವಿಸುತ್ತಾ ಮುಂದೆ ಸಾಗುವಾಗ ನಿನ್ನನ್ನು ಸೇಫ್ ಮಾಡಬೇಕಾದದ್ದು ದೇವರ ಕರ್ತವ್ಯ. ಆತನು ಪೌಳಿ ಗೋಡೆಯೋಪಾದಿಯಲ್ಲಿ, ಬೆಂಕಿಯ ಗೋಡೆಯೋಪಾದಿಯಲ್ಲಿ ನಿನ್ನನ್ನು ಕಾಪಾಡುವುದಕ್ಕೆ ಶಕ್ತನು. ಎಲೀಷನನ್ನು ಹಿಡಿಯುವುದಕ್ಕಾಗಿ ಆರಾಮ್ಯರ ಸೈನ್ಯ ಬಂದಾಗ
ರಥಗಳೊಂದಿಗೆ ಕುದುರೆಗಳೊಂದಿಗೆ ಅವರು ಬಂದಾಗ ಏಲೀಷನ ರಕ್ಷಣೆಗಾಗಿ, ವಾಕ್ಯ ಹೀಗೆ ಹೇಳುತ್ತೆ, ಏಲೀಷನ ರಕ್ಷಣೆಗಾಗಿ ದೇವರು ಅಗ್ನಿಮಯವಾದ ರಥಗಳನ್ನು ಕುದುರೆಗಳನ್ನು ಕಳುಹಿಸಿಕೊಟ್ಟು ಆರಾಮ್ಯರ ಕೈಯಿಂದ ಏಲೀಷನನ್ನು ಬಿಡಿಸಿದ್ರೆ, ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನೀನು ದೇವರಲ್ಲಿ ಆಶ್ರಯಿಸುವುದಾದರೆ, ದೇವರಲ್ಲಿ ನಿನಗೆ ನಂಬಿಕೆ ಇರುವುದಾದರೆ, ದೇವರ ಚಿತ್ತಕ್ಕೆ ವಿಧೇಯನಾಗಿ ನೀನು ಮುಂದೆ ಸಾಗುವುದಾದರೆ, ನಿನ್ನನ್ನು ರಕ್ಷಿಸುವುದಕ್ಕಾಗಿ, ನಿನ್ನನ್ನು ಕಾಪಾಡುವುದಕ್ಕಾಗಿ ದೇವರು ಅಗ್ನಿ ಕೋಟೆಯನ್ನೇ ಹಾಕ್ತಾನೆ, ಅಗ್ನಿ ಗೋಡೆಯನ್ನೇ ಹಾಕ್ಬಿಡ್ತಾರೆ, ಅಗ್ನಿಮಯವಾದ ರಥಗಳನ್ನೇ ಕಳಿಸ್ತಾರೆ. ದೇವರು ಹೇಳ್ತಾರೆ, ನಾನೇ ಅದರ ಸುತ್ತಮುತ್ತ ನಿಂತ್ಕೊಳ್ತೀನಿ, ಅದು ಯಾರು ಬರ್ತಾರೆ ನೋಡೋಣ ಅನ್ನೋ ರೀತಿಯಲ್ಲಿ ದೇವರು ಹೇಳ್ತಾರೆ. ಈ ದಿವಸಗಳಲ್ಲಿ ಕರ್ತನಲ್ಲಿ ಆಶ್ರಯಿಸುವಂಥ ದೇವರ ಮಗುವೆ, ನಿನಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ, ನಿನ್ನನ್ನು ರಕ್ಷಿಸುವಂತಹ ಒಬ್ಬ ದೇವರಿದ್ದಾನೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ಕರ್ತನಲ್ಲಿ ಆಶ್ರಯಿಸೋಣ, ಆ ಕರ್ತನ ಮುಖವನ್ನು ನೋಡೋಣ, ಕರ್ತನ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಹೋಗೋಣ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತಾ ಇದ್ದೇವೆ. ತಲೆಬಾಗಿರುವಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಅಪ್ಪ, ನಿನ್ನ ಕೃಪೆಯಲ್ಲಿ ಮರೆ ಮಾಡಪ್ಪ. ದೈವಿಕವಾದ ಕಾವಲು, ಸಾನ್ನಿಧ್ಯ ನಿನ್ನ ಮಕ್ಕಳ ಸಂಗಡ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀನೇ ಅವರ ಸುತ್ತಲೂ ಅಗ್ನಿ ಪ್ರಾಕಾರವಾಗಿದ್ದು ಏಲೀಷನನ್ನು, ಯೋಬನನ್ನು ಕಾಪಾಡಿದಂಥ ದೇವರೇ, ನಿನ್ನ ಮಕ್ಕಳನ್ನು ನೀನು ಕಾಪಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.